ವೆಲ್ಕಮ್ ಬ್ಯಾಕ್. ನಾಳಿನ ರಕ್ಷಣಾ ಮಾಕ್ ಡ್ರಿಲ್ಗೆ ರಾಜಧಾನಿಯಲ್ಲಿ ಸಿದ್ಧತೆ ನಡೀತಾ ಇದೆ. ಹಲಸೂರು ಕೆರೆ ಪಕ್ಕದಲ್ಲಿರುವಂತಹ ಆವರಣದಲ್ಲಿ ಸಕಲ ತಯಾರಿ ಆಗಿದೆ. ಹಲಸೂರು ಸಿವಿಲ್ ಡಿಫೆನ್ಸ್ ಕಚೇರಿಯಲ್ಲಿರುವಂತಹ ಆವರಣ. ಇಲ್ಲಿ ಪ್ರಾಯೋಗಿಕವಾಗಿ ಸೈರನ್ ಮೊಳಗಿಸಿ ಸಿಬ್ಬಂದಿಯ ಪರೀಕ್ಷೆ, ಅದರ ಜೊತೆಗೆ ಹಿರಿಯ ಅಧಿಕಾರಿಗಳಿಂದ ಅದಕ್ಕೆ ಬೇಕಾಗಿರೋ ಸಿದ್ಧತೆ, ಇದೆಲ್ಲದರ ಬಗ್ಗೆ ಪರಿಶೀಲನೆ ಆಗಿದೆ. ಈ ಬಗ್ಗೆ ಸಭೆ ಸಹ ನಡೆಸಿ ಚರ್ಚೆ ನಡೆಸಿದ್ದಾರೆ ಅಧಿಕಾರಿಗಳು. ಈ ಸಭೆಯಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಡಿಸಿಗಳು ಕೂಡ ಭಾಗಿಯಾಗಿದ್ದರು. ಬನ್ನೇರುಘಟ್ಟ ರಸ್ತೆಯ ಮುಂಡುಕೂರಿನಲ್ಲಿಯೂ ಕೂಡ ಮಾಕ್ ಡ್ರಿಲ್ಗೆ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಾಳೆ ಮಾಕ್ ಡ್ರಿಲ್ ನಡೆಸಲಾಗುತ್ತೆ. ಇವತ್ತು ಅದಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯ ಸಿದ್ಧತೆ, ಪೂರ್ವ ತಯಾರಿಗಳು ಮತ್ತು ಪ್ರಾಯೋಗಿಕವಾಗಿ ಒಂದು ಬಾರಿ ಅದನ್ನು ಪ್ರಯತ್ನ ಪಡ್ತಾರೆ. ಅದೆಲ್ಲದಕ್ಕೆ ಪೂರಕವಾದಂಥ ಸಿದ್ಧತೆಗಳಾಗಿದೆ. ಸಭೆಗಳನ್ನು ನಡೆಸಿದ್ದಾರೆ ಈಗಾಗಲೇ ಅಧಿಕಾರಿಗಳು. ಡಿಸಿಗಳು ಆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡಿ, ಈಗ ಮಾಕ್ ಡ್ರಿಲ್ ಅಂದರೆ ಈ ಥರ ಒಂದು ದೃಶ್ಯ ಗಮನಿಸ್ತಾ ಇದ್ದೀರಾ. ಯಾವ ಸಿಗ್ನಲ್ ಬಂದಾಗ ನಾವು ಯಾವ ರೀತಿ ಅಲರ್ಟ್ ಆಗಬೇಕು ಅನ್ನೋದು. ಡೀಟೇಲ್ಸ್ ಕೊಡ್ತಾರೆ ಈಗ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ರಾಜಧಾನಿಯಲ್ಲಿ ನಾಳೆ ನಡೀಲಿಕ್ಕಿರುವಂತಹ ಈ ಮಾಕ್ ಡ್ರಿಲ್ನ ಪೂರ್ವ ತಯಾರಿಗಳು ಹೇಗಿದೆ? ವಿಜಯ್, ಒಟ್ಟು ನಗರದ 2 ಭಾಗದಲ್ಲಿ ಮಾಕ್ ಡ್ರಿಲ್ ನಡೆಯುತ್ತೆ. ಪ್ರಮುಖವಾಗಿ ಹಲಸೂರು ಕೆರೆ ಪಕ್ಕದಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ ಕಚೇರಿ ಆವರಣದಲ್ಲಿ ಮತ್ತು ಬನ್ನೇರುಘಟ್ಟ ರಸ್ತೆಯಲ್ಲಿ, ಅಂದರೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಅಲ್ಲಿ ಕೂಡ ನಡೆಯುತ್ತೆ. ಹಾಗಾದರೆ ಇಲ್ಲಿ ಸಿದ್ಧತೆ ಹೇಗಿದೆ ನಮಗೆ ತೋರಿಸ್ತಾ ಹೋಗ್ತೀನಿ. ಇದು ಹಲಸೂರು ಕೆರೆ ಪಕ್ಕದಲ್ಲಿರುವಂತಹ ಸಿವಿಲ್ ಡಿಫೆನ್ಸ್ನ ಆವರಣದಲ್ಲಿ ನಡೆಯುತ್ತಿರುವಂತಹ ಪ್ರಿಪರೇಷನ್. ನನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ದರೆ ಇವತ್ತು ಇವರು ಯಾವ ರೀತಿಯಾಗಿ ಮಾಕ್ ಡ್ರಿಲ್ ಅನ್ನು ಮಾಡ್ತಾರೆ ನೋಡೋದಾದ್ರೆ, ಅಲ್ಲೊಂದು ಜಾಗ ಏನಿದೆ, ಆ ಖಾಲಿ ಜಾಗ ಏನಿದೆ, ಅಲ್ಲಿ ಬೆಂಕಿಯನ್ನು ಹಾಕಿ, ಅಂದರೆ ಫೈರ್ ಅನ್ನು ಮಾಡಿ, ಅಂದರೆ ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಜನರನ್ನು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ಅಣುಕು ಪ್ರದರ್ಶನವನ್ನು ಮಾಡ್ತಾರೆ. ಮತ್ತೊಂದು ಎಡಭಾಗದಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೆ, ಎಡಭಾಗದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಇದೆ. ಅಲ್ಲಿ ಇರುವಂತಹ ಒಂದಿಷ್ಟು ಜನರನ್ನು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬಹುದು, ಅಂದರೆ ಯುದ್ಧದ ಟೈಮ್ನಲ್ಲಿ ಅಟ್ಯಾಕಿಂಗ್ ಆದಂತಹ ಸಂದರ್ಭದಲ್ಲಿ ಜನರನ್ನು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡಬಹುದು, ಅದರ ಜೊತೆಗೆ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ಉಳ್ಕೊಂಡಂತಹ ಜನರನ್ನು ಯಾವ ರೀತಿಯಾಗಿ ರೆಸ್ಕ್ಯೂ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಈ ಒಂದು ಆವರಣದಲ್ಲಿ ಈಗ ಅಣುಕು ಪ್ರದರ್ಶನದ ಮಾಕ್ ಡ್ರಿಲ್ಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಸ್ಟ್ರಕ್ಚರ್ ಅನ್ನು ಗಮನಿಸ್ತಾ ಇದೆ, ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಪ್ರಿಪರೇಷನ್ ಕೂಡ ಆಗ್ತಾ ಇದೆ. ಫಸ್ಟ್ ಏಡ್ ಬಾಕ್ಸ್ ಇದೆ. ಮತ್ತೊಂದು ಕಡೆ ಇಲ್ಲಿ ಸ್ಟ್ರಕ್ಚರ್ ಅನ್ನು ಗಮನಿಸ್ತಾ ಇದೆ, ಒಂದೊಂದು ಬಣ್ಣದಿಂದ ಕೂಡಿದೆ. ಅದು ಕೂಡ ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ, ಒಂದು ತುಂಬಾ ತೀವ್ರ ಅಪಾಯ, ಗಂಭೀರ ಪರಿಸ್ಥಿತಿಯಲ್ಲಿರುವಂತಹ ಜನರನ್ನು ಆ ರೆಡ್ ಏನಿದೆ ಆ ಒಂದು ಸ್ಟ್ರಕ್ಚರ್ನಲ್ಲಿ ರೆಸ್ಕ್ಯೂ ಮಾಡಲಾಗ್ತಾ ಇದೆ. ಅಂದರೆ ಅವರು ಕೂಡಲೇ ಅದನ್ನು ರೆಸ್ಕ್ಯೂ ಮಾಡಿದಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳನ್ನು ಇಮಿಡಿಯೇಟ್ ಆಗಿ ಇದು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಒಂದು ಕೆಲಸವನ್ನು ಮಾಡಬೇಕು. ಇದೇ ಟೈಮ್, ಅಂದರೆ ಯುದ್ಧದ ಟೈಮ್ನಲ್ಲಿ ಯಾರು ಪರಿಸ್ಥಿತಿ ಹೆಂಗಿರುತ್ತೆ ಅನ್ನೋದನ್ನು ಕೂಡ ಊಹೆ ಮಾಡೋಕ್ಕಾಗಲ್ಲ. ಆ ಒಂದು ಸಂದರ್ಭದಲ್ಲಿ ಬಣ್ಣದ ಆಧಾರದ ಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ ತುರ್ತು ಚಿಕಿತ್ಸೆ ಕೊಡೋ ನಿಟ್ಟಿನಲ್ಲಿ ಅವರಿಗೆ ರೆಡ್ ಇರುವ ಸ್ಟ್ರಕ್ಚರಲ್ಲಿ ರೆಸ್ಕ್ಯೂ ಮಾಡಲಾಗುತ್ತೆ. ಇನ್ನು ಚಿಕ್ಕ ಪುಟ್ಟ ಗಾಯ ಆದಂತಹ ವ್ಯಕ್ತಿಗಳನ್ನು ಈ ರೀತಿಯಲ್ಲಿ ಒಂದು ರೀತಿ ಹಸಿರು ಬಣ್ಣದ ಏನಿದೆ ಸ್ಟ್ರಕ್ಚರ್, ಇದನ್ನು ರೆಸ್ಕ್ಯೂ ಮಾಡಲಾಗ್ತಾ ಇದೆ. ಸದ್ಯ ಈ ಒಂದು ಅಣುಕು ಪ್ರದರ್ಶನ, ಅಂದರೆ ಮಾಕ್ ಡ್ರಿಲ್ನ ಇವತ್ತು ನಡೆಯುವಂತಹ ಈ ಒಂದು ಇದರಲ್ಲಿ ಸರಿಸುಮಾರು 100ಕ್ಕೂ ಅಧಿಕ ಸಿಬ್ಬಂದಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ 2 ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದೆ. ಒಂದು ಬಿಲ್ಡಿಂಗ್ನಲ್ಲಿ ಉಳ್ಕೊಂಡು ಬಾಕಿಯಾದಂತಹ ಸಂದರ್ಭದಲ್ಲಿ ಯಾವ ರೀತಿ ರೆಸ್ಕ್ಯೂ ಮಾಡ್ಬೋದು, ಮತ್ತೊಂದು ಕಡೆಯಲ್ಲಿ ಅಟ್ಯಾಕ್ ಆದಂತಹ ಸಂದರ್ಭ, ವಾಯುದಾಳಿ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತಹ ಜನರನ್ನು ಯಾವ ರೀತಿ ರೆಸ್ಕ್ಯೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಅಣುಕು ಪ್ರದರ್ಶನ ಮಾಡಲಾಗ್ತಾ ಇದೆ. ವಿಜಯ್, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.